ಸಾವಧಾನ ಸುಮುಹೂರ್ತ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. महालक्ष्मी नमः. गुरुभ्यो नमः. सर्वमंगलमांगल्ये शिवे सर्वार्थसाधके शरण्ये त्र्यंबके गौरी नारायणि नमोस्तुते. नारायणाय विद्महे वासुदेवाय धीमहि तन्नो विष्णु प्रचोदयात्. हार तಗೊಳ್ಳಪ್ಪ. ओम सुमुहूर्त सावधान सुलग्न सावधान श्री लक्ष्मीनारायण ध्यान सावधान. नारायणाय विद्महे वासुदेवाय धीमहि तन्नो विष्णु प्रचोदयात्. महालक्ष्मीश विद्महे विष्णुपत्नी च धीमहि तन्नो लक्ष्मी प्रचोदयात्. नरेशले तर्सिप्ಪ. ಹಾರ ಬದಲಾಯಿಸ್ಕೊಳ್ಳಿ. वनमाली गदेशांगी शंकी चक्री चनंदकी श्रीमन्नारायणो विष्णु वासुदेवो विरक्षतो. हार बदलाಯಿಸ್ಕೊಳ್ಳಿ. ಒಂದು ನಿಮಿಷ. ಮದುವೆ ಸರಳವಾಗಿ ಜೈಲಲ್ಲಿ ಆಗಬೇಕು ಅಂತ ನೀವು ಆಸೆ ಪಟ್ಟಿದ್ದಕ್ಕೆ ನಾವಿವತ್ತು ಇಲ್ಲಿ ಮದುವೆ ಆಗ್ತಾ ಇದ್ದೀವಿ. ಆದರೆ ನನಗಿಲ್ಲಿ ಎಲ್ಲ ವಿಚಿತ್ರವಾಗಿ ಕಾಣ್ತಾ ಇದೆ. ನೀವು ಯಾಕೆ ಕಂಬಿ ಹಿಂದೆ ಇದ್ದೀರಾ? ಅದು ಕಂದ ಅಪ್ಪ ಪ್ಲೀಸ್, ನನ್ನ ಪ್ರಶ್ನೆಗೆ ಸಾಮ್ರಾಟ್ ಉತ್ತರ ಕೊಡ್ತಾರೆ, ನೀವು ಸುಮ್ಮನಿರಿ. ನೀವು ಹೇಳಿ ಸಾಮ್ರಾಟ್, ನೀವು ಯಾಕೆ ಸೆಲ್ ಹಿಂದೆ ಖೈದಿ ಥರ ನಿಂತ್ಕೊಂಡಿದ್ದೀರಾ? ಇದು ನಿಮ್ಮ ಆಸೆನಾ? ಕೆಡ್ತು ಕೆಲಸ. ಊರ್ಮಿಳಾ, ಸಾಮ್ರಾಟ್ ಈಗ ಮದುವೆ ಆಗಬೇಕು ಅಂತ ಆಸೆ ಪಡ್ನಮ್ಮ. ಅದಕ್ಕೆ ಅವನು ಸೆಲ್ ಹಿಂದೆ ಇದ್ದಾನೆ ಅಷ್ಟೇ. ಹಾಗಾ? ಅಂದಹಾಗೆ ಸಾಮ್ರಾಟ್ ಅವರೇ, ಸೆಲ್ ಹಿಂದೆ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದು ಓಕೆ, ಆದರೆ ಈ ಖೈದಿ ಡ್ರೆಸ್ಸಲ್ಲಿ ಮದುವೆ ಆಗಬೇಕು ಅನ್ನೋದು ಕೂಡ
ನಿಮ್ಮ ಆಸೆನೇನಾ? ಊರ್ಮಿಳಾ, ಅದು ಪ್ಲೀಸ್ ಒಂದು ನಿಮಿಷ ಅವ್ರನ್ನ ಮಾತಾಡೋದಕ್ಕೆ ಬಿಡಿ. ನೀವು ಹೇಳಿ ಸಾಮ್ರಾಟ್, ನೀವು ಯಾಕೆ ಈ ಖೈದಿ ಡ್ರೆಸ್ನಲ್ಲಿದ್ದೀರಾ? ಖೈದಿ ಡ್ರೆಸ್ ಅಲ್ಲಿ ಇಲ್ಲದೆ ಏನು ಮಹಾರಾಜನ್ ಡ್ರೆಸ್ ಅಲ್ಲ ಇರ್ತಾನೆ. ಅಂದ್ರೆ ನೀವು ಖೈದಿನಾ? ಎಸ್, ನಾನು ಖೈದಿನೇ. ಊರ್ಮಿಳಾ, ಅವನು ಸ್ವಲ್ಪ ಹಾಗೇನೆಮ್ಮ, ತಲಹರಟೆ, ಹೀಗೆ ತಮಾಷೆಗೆ ಏನೇನೋ ಮಾತಾಡ್ತಾ ಇರ್ತಾನೆ. ನೀನೇನು ಯೋಚನೆ ಮಾಡಬೇಡಮ್ಮ, ಇದೆಲ್ಲ ಸುಮ್ಮನೆ ತಮಾಷೆಗೆ. ನೋಡು, ಮುಹೂರ್ತಕ್ಕೆ ಟೈಮ್ ಆಗ್ತದೆ, ಮೊದಲು ಮಾಂಗಲ್ಯ ಧಾರಣೆ ಆಗ್ಬಿಡ್ಲಿ. ಬಾಮ್ಮ ಬಾ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಒಬ್ಬ ಖೈದಿನ, ರೌಡಿನ ಮದುವೆ ಆಗೋಷ್ಟು ಉದಾರ ಮನಸ್ಸು ನನಗಿಲ್ಲ. ಮೋಸದ ಮದ್ವೆಲಿ ನನಗೆ ಗೊತ್ತಿಲ್ಲದೆ ನಾನು ಸೇರ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಎಡು ಬಿದ್ಮೇಲೆನೆ ಎಚ್ಚರಿಕೆ ಪದದ ಅರ್ಥ ಮಹತ್ವ ಗೊತ್ತಾಗೋದು ಅನ್ನೋ ಥರ ನಾನು ತಪ್ಪು ಹೆಜ್ಜೆ ಹಾಕ್ದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಈ ಪಾಪದ ಮದ್ವೆಯಿಂದ ನಾನು ದೂರ ಸರಿತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇಂಥ ರೌಡಿನ ನಾನು ಮದ್ವೆ ಆಗಲ್ಲ. ಏಯ್, ಯಾರನ್ನೇ ನೀ ರೌಡಿ ಅಂತ ಇರೋದು? ಹುಷಾರ್, ಇಲ್ಲೇ ಹೊಡೆದು ಕೊಂದು ಊತಾಕ್ಬಿಡ್ತೇನೆ. ನಿನ್ನ ಯೋಗ್ಯತೆಗೆ ಇಷ್ಟೇ ತಾನೇ ನಿನ್ನಿಂದ ಮಾಡೋದಕ್ಕಾಗೋದು. ಅದು ಮೀರಿ ಮಾತಾಡ್ತಾ ಇದೀಯ ನೀನು. ನಾನು ಸರಿಯಾಗಿ ಮಾತಾಡ್ತಿದ್ದೀನಿ. ನೀನೇ ಒಂದು ಹೆಣ್ಣಿಗೆ ಹೇಗೆ ಗೌರವ ಕೊಡ್ಬೇಕು ಅಂತ ಗೊತ್ತಿಲ್ಲದೆ ದುರಹಂಕಾರದಿಂದ ಮಾತಾಡ್ತಿದ್ಯಾ. ನೋಡಿ, ದಯವಿಟ್ಟು ನೀವು ಈ ಜಗಳ ನಿಲ್ಲಿಸಿ, ಮುಂದೆ ಆಗೋ ಕಾರ್ಯ ನೋಡೋಣ. ಮೊದಲು ಮದುವೆ ಆಗ್ಬಿಡ್ಲಿ. ಮದುವೆ? ಯಾರ ಜೊತೆ ಮದುವೆ? ಯಾರಿಗ್ ಮದುವೆ? ನೋಡಿ, ನಿಮ್ಮ ಮಗ ಒಬ್ಬ ಕ್ರಿಮಿನಲ್ ಅಂತ ನನಗೆ ಗೊತ್ತಾದ ತಕ್ಷಣನೇ ಅವನನ್ನ ಮದುವೆ ಆಗೋ ಆಸೆ ಸತ್ತಾಯಿತು. ಯಾವುದೇ ಕಾರಣಕ್ಕೂ ನಾನು ಇವನ್ನ ಮದುವೆ ಆಗೋದಿಲ್ಲ. ನಾನು ನಿಮ್ಮ ಮಗನ್ನ ರಿಜೆಕ್ಟ್ ಮಾಡ್ತಿದ್ದೀನಿ.
ಎಷ್ಟೇ ಕೊಪ್ಪು ನಿನಗೆ? ಆ ನೀನು ನನ್ನನ್ನು ರಿಜೆಕ್ಟ್ ಮಾಡ್ತೀಯಾ? ಏಯ್ ನೀನೇನೆ ನನ್ನನ್ನು ರಿಜೆಕ್ಟ್ ಮಾಡೋದು, ನಾನೇ ನಿನ್ನ ರಿಜೆಕ್ಟ್ ಮಾಡ್ತೀನಿ. ಸಾಮ್ರಾಟ್, ಏನು ಮಾಡ್ತಿದ್ಯಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ದಯವಿಟ್ಟು ಈ ಮದುವೆ ಮುಗಿಯೋವರೆಗೂ ಸುಮ್ಮನೆ ಇರಪ್ಪ. ಮತ್ತೆ ಏನಮ್ಮ ಅವಳು ಬಾಯಿ ಬಂದಾಗೆಲ್ಲ ಮಾತಾಡ್ತಿರ್ತಾಳೆ, ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ನಿಂತಿರ್ಬೇಕಾ? ಅವಳ ಅಜ್ಜಿ ಅವಳೇನ್ ದೊಡ್ಡ ತ್ರಿಪುರ ಸುಂದರಿ ಅನ್ಕೊಂಡ್ಬಿಡ್ತಾಳ ನನ್ನನ್ನ ರಿಜೆಕ್ಟ್ ಮಾಡಕ್ಕೆ. ನಿನ್ ತಮ್ಮಯ್ಯ ಅಂತೀನಿ ಕೊಡೋ, ನಿನ್ ಕೈ ಮುಗಿತೀನಿ. ಕಿರು ಊರ್ಮಿಳಾ, ನೋಡಮ್ಮ ಊರ್ಮಿಳಾ. ಉರ್ಮಿ ಒಂದು ಸ್ವಲ್ಪ ನನ್ನ ಮಾತು ಕೇಳಮ್ಮ. ಶಾಸ್ತ್ರ ಶುರುವಾದ್ಮೇಲೆ ಮದ್ವೆ ನಿಲ್ಬಾರ್ದು. ಸುಮ್ಮನೆ ಹಠ ಮಾಡಬೇಡ್ವೆ. ಏನಮ್ಮ ನಿನ್ ಮಾತಿನ ಅರ್ಥ? ಮದ್ವೆ ಆದ್ಮೇಲೆ ಸಂಬಂಧ ಮುರ್ಕೋಬೇಕಾಗಿತ್ತಾ? ಹೇ ಉರ್ಮಿ, ರಾಮಯ್ಯನವ್ರೆ, ಊರ್ಮಿಳೆ ಏನು ಹೇಳಿದ್ಲು? ನೀವೇ ಕೇಳಿಸ್ಕೊಂಡ್ರಲ್ಲ, ಅವಳಿಗೆ ಮದುವೆ ಬೇಡವಂತೆ. ಬೇಡ ಅಂದ್ರೆ ಹೇಗೆ? ಅಲ್ಲ, ನೀವೇನಾದ್ರೂ ಹೇಳಿ ಅವಳ ಮದ್ವೆಗೆ ಒಪ್ಪಿಸ್ಬೇಕಲ್ವಾ? ಸರಿ, ನಾನೇ ಅವಳ ಹತ್ರ ಮಾತಾಡಿ ನೋಡ್ತೀನಿ. ಊರ್ಮಿಳಾ, ಊರ್ಮಿಳಾ, ನಿಂತ್ಕೊಮ್ಮ. ಬಿಡ, ನಾನು ನಿನ್ನ ಕೂಗ್ತಾನೆ ಇದ್ದೀನಿ, ನೀ ಹಾಗೆ ಬರ್ತಿದ್ಯಲ್ಲಮ್ಮ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮಾತಾಡೋದಕ್ಕೆ ಮಾತುಗಳೇ ಉಳಿದಿಲ್ಲ. ಹೀಗಿರುವಾಗ ಏನಂತ ಮಾತಾಡ್ತೀರಾ? ನೋಡು, ನಿನ್ನ ಕೋಪ ನನಗೆ ಅರ್ಥ ಆಗುತ್ತೆ. ನಿನ್ನ ಹತ್ರ ನನ್ನ ಮಗ ಸಾಮ್ರಾಟ್ ಒಬ್ಬ ಅಪರಾಧಿ ಅಂತ ಮುಚ್ಚಿಟ್ಟಿದ್ದು ನಮ್ಮದೇ ತಪ್ಪು. ಅದಕ್ಕೋಸ್ಕರ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಆದ್ರೆ ನಡೆಯೋ ಮದುವೆ ನಿಲ್ಲಿಸಿ ಏನ್ ತಪ್ಪು ಮಾಡಬೇಡಮ್ಮ. ನಿಮ್ ಮಾತಿನ ಅರ್ಥ ನನ್ನಿಂದ ಮದ್ವೆ ನಿಂತ್ರೆ ತಪ್ಪಾಗುತ್ತೆ ಅಂತನಾ? ಹೌದು ಊರ್ಮಿಳಾ, ಖಂಡಿತ ತಪ್ಪಾಗುತ್ತೆ. ಹಾಗಾದ್ರೆ ನಾನು ನಿಮ್ ಹಾಗೆ ಕ್ಷಮೆ ಕೇಳ್ತೀನಿ, ಎಲ್ಲ ಸರಿ ಹೋಗುತ್ತೆ, ಬಿಟ್ಬಿಡಿ. ನಿನಗೆ ಯಾಕಮ್ಮ ನಮ್ಮ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ? ನೋಡು, ನಿನ್ನ ಹತ್ರ ಸೆರಗೊಂಡೆ ಬೇಡ್ಕೊಳ್ತೀನಿ. ನೀನೇ ನನ್ನ ಮಗನ ಹೆಂಡತಿ ಆಗ್ಬೇಕು, ನಮ್ಮನೆ ಬೆಳಗ್ಬೇಕು, ನನ್ನ ಮಗ ಮನುಷ್ಯನಾಗಿ ಬದಲಾಗ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ನಿನ್ನಿಂದ ಮಾತ್ರ ಸಾಧ್ಯನಮ್ಮ. ದಯವಿಟ್ಟು ಇಲ್ಲ ಅನ್ಬೇಡಮ್ಮ. ನನ್ನ ಮಗನ ಮದ್ವೆ ಆಗು, ಬೇಕಾದ್ರೆ ನಿನ್ ಕಾಲ್ ಹಿಡಿದು ಬೇಡ್ಕೊಳ್ತೀನಿ. ನೀವ್ ಯಾಕೆ ನನ್ ಕಾಲು ಹಿಡಿಬೇಕು ಹೇಳಿ? ನೋಡಿ, ಒಂದ್ ಸಂಬಂಧನ ಕಟ್ಟೋ ಯೋಗ್ಯತೆ ನಿಮ್ ಮಗನ್ಗಿಲ್ಲ. ಅದರಿಂದ ಅದನ್ನ ಕಾಪಾಡ್ಕೊಳ್ಳೋ ಅನಿವಾರ್ಯತೆ ನನಗೂ ಇಲ್ಲ. ಅದು ಅಲ್ಲದೆ ಮಾನವೀಯತೆ, ಮನುಷ್ಯತ್ವ ಜೊತೆ ಬದುಕೋ ಗಂಡ ಬೇಕು ಅಂತ ಕನ್ಸ್ ಕಂಡೋಳ್ ನಾನು. ನಿಮ್ ಮಗನಂತ ರಾಕ್ಷಸ ನನ್ನಂತ ಹುಡುಗಿಗೆ ಸರಿ ಹೋಗಲ್ಲ. ಸುಮ್ಮನೆ ನನಗೆ ಬಲವಂತ ಮಾಡೋದು ಬಿಟ್ಟು ಅವನಿಗೆ ಅವನಂತ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ಯಾವ್ದಾದ್ರು ಹುಡುಗಿನ ಹುಡುಕಿ ಮದ್ವೆ ಮಾಡಿಸಿ, ಇಬ್ರು ಚೆನ್ನಾಗಿರ್ತಾರೆ. ಊರ್ಮಿಳಾ, ನನ್ ಮಾತು ಕೇಳಮ್ಮ. ಊರ್ಮಿಳಾ, ರಾಜೇಶ್ವರಿ, ನಾವು ಬೇರೆಯವ್ರಿಗೆ ಕೇಳು ಬಯಸಕ್ ಹೋದ್ರೆ ಕರ್ಮ ನಮ್ಮನ್ನು ಸುಮ್ಮನೆ ಬಿಡೋಲ್ಲ. ನೋಡು,
ನಾವು ಸುಮ್ಮನೆ ಇಲ್ಲಿದ್ದು ಎಲ್ಲರ ಸಮಯನೂ ವ್ಯರ್ಥ ಮಾಡೋ ಬದಲು ಹೊರಟ್ಬಿಡೋಣ. ಏನು ನಾವು ಹೊರಡದ? ನಾನಿಲ್ಲಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ನನ್ನ ಮಗ ಸಾಮ್ರಾಟ್ ಆ ಊರ್ಮಿಳ ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಅವಳ ಜೊತೆನೆ ನಾನಿಲ್ಲಿಂದ ಹೊರಗಡೆ ಹೋಗ್ಬೇಕು. ಆ ಹುಡುಗಿಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ಮೇಲೆ ನಿನ್ ಮಗ ಕಟ್ಟೋ ತಾಳಿಗೆ ಅವಳು ಕೊರಳಿಗೆ ಕೊಡ್ತಾಳೆ. ಹಾ, ನಿಮ್ ಪಾಯಿಂಟು ಕರೆಕ್ಟ್. ಒಂದು ಕೆಲಸ ಮಾಡಿ, ನೀವೇ ಖುದ್ದಾಗೋಗಿ ಆ ವೇಸ್ಟ್ ಫೆಲೋ ರಾಮು, ಅವನ ಹೆಂಡತಿ ಸುಭದ್ರ ಇದ್ದಾಳಲ್ಲ, ಅವರಿಬ್ಬರ ಹತ್ರ ಮಾತಾಡಿ ಅವ್ರ ಮಗಳನ್ನ ಈ ಮದುವೆಗೆ ಒಪ್ಸೋ ಹಾಗೆ ಮಾಡಿ. ಒಂದು ವೇಳೆ ಅವ್ರ ಮಾತು ಊರ್ಮಿಳ ಒಪ್ಪದೆ ಹೋದ್ರೆ? ಯೋಚನೆ ಮಾಡೋ ಹಾಗೆ ಇಲ್ಲ. ನಮ್ಮ ಹತ್ರ ಬೇಕಾದಷ್ಟು ಜನ ಇದ್ದಾರಲ್ಲ. ಒಂದ್ ವೇಳೆ ಅವಳು ಈ ಮದ್ವೆ ಒಪ್ಪದೆ ಹೋದ್ರೆ ಅವಳನ್ನ ಹೀಗೆ ಎತ್ತಾಕೊಂಡು ಬರ್ತಾರೆ. ಆಮೇಲೆ ನನ್ನ ಮಗ ಅವಳ ಕುತ್ತಿಗೆಗೆ ತಾಳಿ ಕಟ್ತಾನೆ. ಸಿಂಪಲ್. ಹಾಗೆಲ್ಲ ಮಾಡೋದು ತಪ್ಪಲ್ವಾ? ತಪ್ಪೆ ಅಂದ್ರೆ ನಾನು ಯಾವಾಗಿಲ್ಲ ಅಂದೆ? ನೋಡಿ, ಈ ಮದ್ವೆ ನಿಲ್ಬಾರ್ದು ಅಂದ್ರೆ, ಯಾವುದೇ ಸಮಸ್ಯೆನೂ ಆಗ್ಬಾರ್ದು ಅಂದ್ರೆ, ನೀವು ಆ ಊರ್ಮಿಳ ಅಪ್ಪ ಅಮ್ಮನ್ನ ಹಿಡಿದು ಅವರು ಅವಳ ಮಗಳನ್ನ ಮದುವೆಗೆ ಒಪ್ಸೋ ಹಾಗೆ ಮಾಡಿ.